ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಮಲತಂದೆ IPS ಅಧಿಕಾರಿ ರಾಮಚಂದ್ರ ರಾವ್ ಪತಿ ಜತಿನ್ ಹುಕ್ಕೇರಿಗೆ ನೋಟಿಸ್ ನೀಡಲು ಸಿದ್ಧತೆ. ವಿಚಾರಣೆ ಮತ್ತು ತನಿಖೆ ವೇಳೆ ಸಿಕ್ಕ ಮಾಹಿತಿ ಆಧರಿಸಿ ನೋಟಿಸ್ ನೀಡಲು ಮುಂದಾದ DRI. ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಕೆ ನಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರ. DRI ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ರನ್ಯಾ ರಾವ್. ಅಕ್ರಮ ಚಿನ್ನ ಸಾಗಾಣೆ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಇನ್ನಷ್ಟು ಚುರುಕು. ಮಕ್ಕಳಿಗೆ ಆಸ್ತಿ ಮಾಡೋ ಅಪ್ಪಂದಿರ ಕನಸು ಛಿದ್ರ. ಸೈಟ್ ಕೊಳ್ಳೋಕೆ ಲಕ್ಷ ಲಕ್ಷ ಕಟ್ಟಿದವರಿಗೆ ಮಹಾಮೋಸ. ನ್ಯೂಸ್ ಫಸ್ಟ್ ನಿಮ್ಮ ಮುಂದಿಡ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದ ರಿಯಲ್ ಎಸ್ಟೇಟ್ ಮಹಾದೋಖ. ಮಾರ್ಚ್ 20ರಂದು ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕದ ನಿರೀಕ್ಷೆ. ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಸಡಿಲಿಸಿದ ವಿರೋಧ ಬಣ. ಶಿವರಾಜ್ ಸಿಂಗ್ ಚೌಹಾಣ್ ಹೆಗಲಿಗೆ ಅಧ್ಯಕ್ಷರ ಆಯ್ಕೆ ಹೊಣೆಗಾರಿಕೆ. ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ CLP ಸಭೆ. ಬಜೆಟ್ ಅನುಮೋದನೆ, ವಿಧೇಯಕಗಳ ಅಂಗೀಕಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಸಾಧ್ಯತೆ. ಶಾಸಕರಿಗೆ ಅನುದಾನ ನೀಡೋ ಕುರಿತು ಸಿಎಂ ಸಿದ್ದರಾಮಯ್ಯ ಮಾತನಾಡೋ ಸಾಧ್ಯತೆ. ರಾಮನಗರ ಜಿಲ್ಲೆಯ ಹಿಡಿತಕ್ಕೆ DCM ಶಿವಕುಮಾರ್ ಅಲರ್ಟ್. ಚನ್ನಪಟ್ಟಣ ಉಪಚುನಾವಣೆ ಗೆಲುವಿಂದ ಹಿಗ್ಗಿದ DKಶಿ. ನಿನ್ನೆ ದಿನವಿಡೀ ಕನಕಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ DK ಸಂಚಾರ. ಪ್ರಾದೇಶಿಕ ಪಕ್ಷ JDS ಉಳಿವಿಗಾಗಿ ದೊಡ್ಡಗೌಡರ ಸರ್ಕಸ್. 3 ತಿಂಗಳಲ್ಲಿ 4 ಬೃಹತ್ ಸಮಾವೇಶಕ್ಕೆ HDD ಸೂಚನೆ. ಪಕ್ಷ ಸಂಘಟನೆಯ ಜವಾಬ್ದಾರಿ ಮೊಮ್ಮಗ ನಿಖಿಲ್ ಹೆಗಲಿಗೆ. ಫ್ರಿಡ್ಜ್ ರಿಪೇರಿಗೆ ನೆಟ್ನಲ್ಲಿ ನಂಬರ್ ಸರ್ಚ್ ಮಾಡಿದ್ದವನಿಗೆ ನಾಮ. ವಿಡಿಯೋ ಕಾಲ್ ಮಾಡಿ ಮೊಬೈಲ್ ಸ್ಕ್ರೀನಿಂಗ್ ಸಂತ್ರಸ್ತನ ಅಕೌಂಟ್ನಿಂದ 1 ಲಕ್ಷಕ್ಕೂ ಹೆಚ್ಚು ಹಣ ಲೂಟಿ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಲ್ಲು ಬಂಡೆ ಬ್ಲಾಸ್ಟ್ಗೆ ಬಿರುಕು ಬಿಟ್ಟ ಮನೆ ಗೋಡೆಗಳು. ಅಕ್ರಮ ಕಲ್ಲು ಗಣಿಗಾರಿಕೆಗೆ 50ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಗ್ರಾಮಸ್ಥರು ಕಂಗಾಲು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅದರಹಳ್ಳಿಯಲ್ಲಿ ಘಟನೆ. ಗೃಹಿಣಿಯರು 3ನೇ ಮಗು ಹೆತ್ತರೆ 50,000 ರೂಪಾಯಿ ಆರ್ಥಿಕ ನೆರವು. ಆಂಧ್ರಪ್ರದೇಶದ ಸಂಸದ ಕಾಳಿಸೆಟ್ಟಿ ಅಪ್ಪಲ್ಲ ನಾಯ್ಡು ಬಂಪರ್ ಗಿಫ್ಟ್. ಗಂಡು ಮಗುವಿಗೆ ಜನ್ಮ ನೀಡುವ ಮಹಿಳೆಗೆ ಹಸು ಉಡುಗೊರೆ ಘೋಷಣೆ. 14 ವರ್ಷಗಳ ನಂತರ ಅತ್ಯಂತ ಭೀಕರ ಹಿಂಸಾಚಾರಕ್ಕೆ ಸಾಕ್ಷಿಯಾದ ಸಿರಿಯಾದ ಹೊಸ ಸರ್ಕಾರ ಮತ್ತು ಪದಚ್ಯುತ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಬೆಂಬಲಿಗರ ನಡುವೆ ಭೀಕರ ಘರ್ಷಣೆ. 1000ಕ್ಕೂ ಹೆಚ್ಚು ಜನ ಸಾವು, ಲೆಕ್ಕಕ್ಕೆ ಸಿಗದಷ್ಟು ಮಂದಿ ಗಾಯಾಳು. ಜಮ್ಮು ಕಾಶ್ಮೀರದಲ್ಲಿ ವಿದೇಶಿ ಹೂಡಿಕೆಗೆ ಭಾರಿ ವಿರೋಧ. ಕಣಿವೆಯಿಂದ ಕಾಲ್ಕಿತ್ತ ಶ್ರೀಲಂಕಾದ ಮಾಜಿ ದಿಗ್ಗಜ ಕ್ರಿಕೆಟರ್ ಮುತ್ತಯ್ಯ ಮುರಳೀಧರನ್ ಕಂಪನಿ. ಹೂಡಿಕೆ ಹಿಂಪಡೆಯೋದಾಗಿ ತಿಳಿಸಿದ ಸಿಲೋನ್ ಬೆವರೇಜಸ್ ಕ್ಯಾನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.